ಈ ಮಳೆಗಾಲದಾಗ ರೀ ಬಿಸಿ ಬಿಸಿ ಬೋಂಡ ಚಾ ಇತ್ತಂದ್ರೆ ಭಾಳ ಮಸ್ತ್ ಅಲ್ರಿ. ಅದಕ್ಕೆ ಇವತ್ತು ನಾವು ಮೈಸೂರು ಬೋಂಡ ಅಲ್ರಿ ಇದು ನಾವು ನಾರ್ಮಲ್ ಬೋಂಡ ಮಾಡಿ ತೋರ್ಸಾತೀವಿ ರೀ. ಈ ಬೋಂಡ ಒಂದು ಸಲ ಮಾಡಿರ್ತೀವಿ ಮನೆ ಮಂದಿ ಎಲ್ಲನೂ ಇಷ್ಟಪಟ್ಟು ತಿಂತಾರೆ ರೀ. ಮತ್ತೆ ಮಾಡಿ ಕೊಡಂತೂ ಹೇಳ್ತಾರೆ ರೀ. ಅಂದ್ರೆ ಈರುಳ್ಳಿ ಬೋಂಡ ರೀ. ಈರುಳ್ಳಿ ಬೋಂಡ ಮಾಡೋಕೆ ಮೊದಲಿಗೆ ನಾವು ಇಲ್ಲಿ 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೀವಿ ರೀ. ನಿಮಗೆ ಎಷ್ಟು ಬೇಕು ನೋಡಿ, ನೀವು ಎಷ್ಟು ಕ್ವಾಂಟಿಟಿ ಮಾಡತ್ತಿರ್ತಿರಲ್ಲ ಅದ್ರ ಮೇಲೆ ನೀವು ಈರುಳ್ಳಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ. ಆನಂತರ ನಾವು ಇಲ್ಲಿ 2 ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಟಿದ್ದೀವಿ ರೀ, ಅವನು ತಂದು ಹಾಕಿದ್ದೀವಿ. ಆನಂತರ ಸ್ವಲ್ಪ ಕರಿಬೇವು ಕಟ್ ಮಾಡಿದ್ದನ್ನು ಹಾಕಿದ್ದೀವಿ, ಸ್ವಲ್ಪ ಜೀರಿಗೆ ರೀ, ಆನಂತರ ಅಜ್ವಾನ ಅವನ್ನೆಲ್ಲ ಹಾಕಿ ಒಂದ್ಸಲ ಉಳ್ಳಾಗಡ್ಡಿ ಎಲ್ಲ ಹಿಂಗೆ ಕೈಲೇ ಕಲಸ್ರಿ. ಅದನ್ನೆಲ್ಲ ಪೂರ್ತಿ ಕೈಲಿ ಕಲಿಸಿದ ನಂತರ ಇಲ್ಲೇ 1 ಟೇಬಲ್ ಸ್ಪೂನ್ ಆಗೋಟ ಅಕ್ಕಿ ಹಿಟ್ಟ ಹಾಕಿದ್ದೀವಿ ರೀ. ಅಕ್ಕಿ ಹಿಟ್ಟ ಬೇಕಂದ್ರೆ ಹಾಕ್ಬೋದು, ಇಲ್ಲ ಬ್ಯಾಡ ಅಂದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ರೀ. ಆನಂತರ 1 ಕಪ್ ಕಡಲೆ ಹಿಟ್ಟು ಹಾಕಿದ್ದೀವಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಗೆ ಸೋಡಾ ರೀ. ಆ ಸೋಡಾ ಹಾಕಿರಿ ಪಳ್ಳಗೆ ಮಸ್ತಂಗೆ ಬೋಂಡ ಬಾರಿ ಬರ್ತಾವೆ ರೀ. ಆನಂತರ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ರೀ, ಆಮೇಲೆ ಕಟ್ ಮಾಡಿಟ್ಟಂತ ಕೊತ್ತಂಬರಿ ತಂದು ಹಾಕಿದ್ದೀವಿ. ಇಲ್ಲಿ ಕಾದಿದ 1 ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕಿದ್ದೀವಿ ರೀ. ಹಾಕಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಬೌಲ ಸಾಂದೈತ್ರಿ, ಇದನ್ನು ಬದಲಾಯಿಸ್ಬಿಡ್ರಿ. ಈಗ ನೋಡಿರಿ, ಇಲ್ಲಿ ಬೇರೆ ಇದ್ರಾಗ ಹಾಕಿ ಅದನ್ನು ಚೆಂದಾಗಿ ಒಂದು ಸಲ ಪೂರ್ತಿ ಡ್ರೈ ಮಿಕ್ಸನ್ನ ಮಾಡಿರಿ. ಆ ನಂತರ ಇದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕಿ ಇದನ್ನು ಹಿಟ್ಟು ಚೆಂದಂಗೆ ಕಲಸ್ರಿ. ಈ ಹಿಟ್ಟು ಎಷ್ಟು ಚೆಂದಂಗೆ ಕಲಿಸ್ತಿರ ರೀ ಬೋಂಡ ಮಸ್ತ್ ಅಂದ್ರೆ ಮಸ್ತ್ ಪಳ್ಳಗೆ ಭಾಳ ಚಂದ ಅಂದ್ರೆ ಬರ್ತಾವೆ ರೀ. ಈಗ ನೋಡಿರಿ, ಈ ಥರ ಚೆಂದಂಗೆ ಕಲಸ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲಿಸ್ಬೇಕು ರೀ. ಈಗ ಕಲಸಿ ಈ ಕಡೆ ಎಣ್ಣೆ ಕಾಯಕ್ಕೆ ಇಡೋಣ್ರಿ. ಈಗ ನೋಡಿರಿ, ಇಟ್ಟು ಕಲಸಿರ ಸಾಕು ನೋಡಿರಿ. ಹಿಂಗೆ ಬೋಂಡ ಈ ಥರ ನೀವು ಸಣ್ಣ ಬೇಕಾದರೂ ಮಾಡ್ಬೋದು ರೀ, ಅಥವಾ ದೊಡ್ಡ ಬೇಕಾದ್ರೆ ಬೋಂಡ ಮಾಡ್ಬೋದು ರೀ. ನೀವು ಇದಕ್ಕೆ ಈರುಳ್ಳಿ ಬಜ್ಜಿ ಅನ್ಬೋದು, ಇಲ್ಲ ಈರುಳ್ಳಿ ಬೋಂಡ ಅನ್ಬೋದು, ಇಲ್ಲ ಆನಿಯನ್ ಬೋಂಡ ಅನ್ಬೋದು ರೀ. ನೀವೇನಂತೀರನ್ರಿ, ಟೇಸ್ಟ್ ಮಾತ್ರ ಭಾರಿ ಐತಿ. ಮಳೆಗಾಲದಾಗ ಬಿಸಿ ಬಿಸಿ 1 ಕಪ್ ಚಾ ಕಾಫಿ ಹಿಂಗೆ ಸ್ನ್ಯಾಕ್ಸ್ ಇತ್ತಂದ್ರೆ ರೀ, ಯಾರು ಗಂಡ್ಮಕ್ಳು ಹೊರಗಡೆ ಹೋಗಿ ತಿನ್ನಂಗಿಲ್ಲ ರೀ. ಯಾಕಂದ್ರೆ ಮನ್ಯಾಗ ಹೆಣ್ಮಕ್ಳು ಮಾಡಿಕೊಟ್ರೆ ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಕೂಡಿ ಪ್ರೀತಿದಿಂದ ಮಕ್ಕಳನ್ನ ಹಿಡ್ಕೊಂಡು ಎಲ್ಲರೂ ವಯಸ್ಸಾದವ್ರು ಅಜ್ಜ ಅಜ್ಜಿ ಹಿಡ್ಕೊಂಡು ಎಲ್ಲರೂ ಕೂಡಿ ಪ್ರೀತಿನಿಂದ ತಿಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಇರ್ತೈತಲ್ರಿ. ಹಂಗೆ ಅಟ್ರು ಸೇರಿ ಮನ್ಯಾಗ ಒಂದು ಸಲ ಸ್ನ್ಯಾಕ್ಸ್ ಹಿಂಗೆ ಮಾಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟ ಚುರುಮುರು ಚೋಡಾ ಬಜ್ಜಿ ಎಲ್ಲ ಮನ್ಯಾಗ ಮಾಡಿ ತಿಂದ್ರೆ ರೀ, ಯಾ ಗಂಡ್ಮಕ್ಳು ಹೊರಗೆ ಹೋಗಿ ತಿನ್ನಂಗಿಲ್ಲ, ಮತ್ತು ಅವ್ರೊಬ್ಬರ ತಿಂದು ಬಂದಿರೋತು ಅನ್ಸಂಗಿಲ್ಲ ರೀ. ನೀವು ಹೆಣ್ಮಕ್ಳು ಒಂದೊಂದು ಸಲ ಟೈಮ್ ಮಾಡ್ಕೊಂಡು ಹಿಂಗೆ ಸಂಜೆ ಮುಂದೆ ಸ್ನ್ಯಾಕ್ಸ್ ಮಾಡೋದು ಮರಿಬೇಡ್ರಿ. ನೋಡಿರಿ, ಈಗ ಒಂದು ಸಲ ಬಜ್ಜಿ ಎಲ್ಲ ಮಾಡಿ ಇವನ್ನ ತಗೊಂಡಿವ್ರಿ. ಬಜ್ಜಿ ಅಂತೀರಿ ಬೋಂಡ ಅಂತೀರಿ ಐತೆ ಹಿಂಗೇನು ಅನ್ಕೊಳ್ಬೇಡ್ರಿ. ನೀವು ಬಜ್ಜಿ ಆದರೂ ಅನ್ರಿ, ಬೋಂಡ ಆದರೂ ಅನ್ರಿ, ಏನಾದರೂ ಅನ್ರಿ. ಈಗ ನೋಡಿರಿ, ನಾವು ಸಣ್ಣ ಮಾಡಿದ್ದೀವಿ. ಈಗ ಸ್ವಲ್ಪ ದೊಡ್ಡ ಮಾಡಿ ತೋರ್ಸಾತೀವಿ ರೀ. ನೋಡಿರಿ, ಈಗ ಸ್ವಲ್ಪ ದೊಡ್ಡ ಮಾಡಿ ತೋರ್ಸಾತೀವಿ. ನೀವು ಸಣ್ಣ ಮಕ್ಕಳಿದ್ದ ಸಣ್ಣ ಮಾಡಿರಿ. ಫಸ್ಟಕ್ಕೆ ಎಣ್ಣೆ ಬಜ್ಜಿ ಬಿಡೋತ್ನಾಗ ಕಾದಿರ್ಬೇಕ್ರಿ. ಆ ನಂತರ ಬಜ್ಜಿ ಬಿಟ್ಟ ನಂತರ ಸ್ವಲ್ಪ ಗ್ಯಾಸ ಮೀಡಿಯಮ್ ಮಾಡಿರಿ. ಮೀಡಿಯಮ್ ಮಾಡಿ ಅವನ್ನ ಚೆಂದಂಗೆ ಹೊಳಿಸಿ ಬಳೋ ತಕ್ಕ ಕರೀರಿ. ನೀವು ಬೋಂಡ ದೊಡ್ಡ ಮಾಡಿರೂ ರೀ, ಬಳೋ ತಕ್ಕ ಕರೆದ್ರಿ ಅಂದ್ರೆ ಅವೇನೋ ಹಸಿ ಉಳಿಯಂಗಿಲ್ಲ, ಏನೂ ಆಗಂಗಿಲ್ಲ ರೀ. ಮಸ್ತ್ ಅಂದ್ರೆ ಮಸ್ತಾಗೆ ಬರ್ತಾವೆ ರೀ. ನೋಡ್ಬೋದು ರೀ, ಎಷ್ಟು ಚಂದ ಕಾಣತ್ತಾವಲ್ಲ ರೀ, ಕಲರ್ಫುಲ್ಲು ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಾವೆ. ಹಿಂಗೆ ಒಂದು ಸಲ ಮಾಡಿ ಹೆಂಗೆ ಬಂದಿತ್ತಂತೇಳಿ ಇಡೋದಾಗ ತಿಳಿಸೋದು ಮರಿಬೇಡ್ರಿ. ನಾವು ವಿಡಿಯೋ ಏನ್ರಿ ಇಷ್ಟ ಅದು ಅಂದ್ರೆ ಬೇರೆದವ್ರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ. ನೋಡಿರಿ, ಈಗ ನಾವು ಬೋಂಡ ಮುರಿದು ತೋರ್ಸತ್ತೀವಿ. ಎಷ್ಟು ಚಂದ ಕಲರ್ಫುಲ್ ಬಂದವ್ರಲ್ಲ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.